ಮಾಧ್ಯಮ ಮಿತ್ರರಿಗೆ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ವಂದನೆ, ಧನ್ಯವಾದಗಳನ್ನು ಹೇಳ್ತಾ, ಶ್ರೀಯುತ GS ಉಜ್ಜನಪ್ಪ ಸರ್ ಟೈಮ್ಸ್ ಆಫ್ ಇಂಡಿಯಾದ ಹಿರಿಯ ಪತ್ರಕರ್ತರಾಗಿದ್ದರು ಮತ್ತು ಅನೇಕ ಬಾರಿ ರಮಾ ನಾಗರಾಜ್ ಮೇಡಮ್ ಕೂಡ ಹಿರಿಯ ಹೋರಾಟಗಾರ್ತಿ. ಅವ್ರು ಹೇಳ್ತಾ ಇದ್ರು ಉಜ್ಜನಪ್ಪ ಅವ್ರ ಬಗ್ಗೆ ಮತ್ತು ಹಿರಿಯ ಪತ್ರಕರ್ತರ ಬಗ್ಗೆ. ನಾನು ಕೂಡ ಸಾಮಾಜಿಕ ಜೀವನ ಪ್ರಾರಂಭ ಮಾಡಿದಾಗ ಅವರೆಲ್ಲ ಹಳೆ ತಲೆಮಾರಿನ ಪತ್ರಕರ್ತರು, ಅವರು ನಮಗೆ ಬುದ್ಧಿ ಹೇಳ್ತಾ ಇದ್ರು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗೋಕ್ಕಿಂತ ಮುಂಚೆನೆ ಇನ್ನೊಬ್ರು ಟೈಮ್ಸ್ ಆಫ್ ಇಂಡಿಯಾ ಜಮಖಂಡಿ ಅಂತಿದ್ದಾರೆ ನಮ್ಮ ಧಾರವಾಡದಲ್ಲಿ, ಹಳೆ ತಲೆಮಾರಿನ ಪತ್ರಕರ್ತರು. ನಾವು ತಪ್ಪು ಮಾಡಿದ್ರೆ ತಿದ್ದಿ ಹೇಳ್ತಾ ಇದ್ರು, ಆ ರೈಟ್ಸ್ ಅವ್ರಿಗಿತ್ತು. ಸೊ ಇವರು ಕೂಡ ಅದೇ ರೀತಿ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ರು. ಅವ್ರಿಗಿಲ್ಲ, ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ, ಹಿರಿಯ ಹೋರಾಟಗಾರ್ತಿ ರಮಾ ನಾಗರಾಜ್ ಮೇಡಮ್ ಮೊದಲೇ ಮಂಡ್ಯದ ಗೌಡ್ತಿ. ಬಂದು ಅವರು ಕೆಲಸ ಮಾಡೋದು ಒನಕೆ ಓಬವ್ವನ ಊರಿನಲ್ಲಿ, ಆ ಮಣ್ಣಿನಲ್ಲಿ. ಮೇಲಾಗಿ ಒಬ್ಬ ಪ್ರಾಮಾಣಿಕತೆಯನ್ನ ಮೆರೆದಂತಹ ನ್ಯಾಯಾಧೀಶರ ಮಗಳು. ಇನ್ನು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಸುಮ್ಮನೆ ಕೂತ್ಕೊಳ್ತಾರ? ನಮಗೆ ಅನಿಸ್ಕೊಂಡು ರೂಢ ಆಗ್ಬಿಟ್ಟಿದೆ. ಬೈಸ್ಕೊಂಡು, ಅವಮಾನ ಮಾಡಿಸ್ಕೊಂಡು, ಕೆಟ್ಟದಾಗಿ ಟ್ರೋಲ್ ಮಾಡಿಸ್ಕೊಂಡು, ಕಮೆಂಟ್ ಅಲ್ಲಿ ಅಮ್ಮ ಅಕ್ಕ ಅಂತ ಬೈಸ್ಕೊಂಡು ರೂಢ ಆಗ್ಬಿಟ್ಟಿದೆ. ಪಾಪ ಅವ್ರಿಗೆ ಎಷ್ಟೋ ಅವತ್ತಿನ ದಿನ ಹತ್ತಿದ್ದಾರೆ ಫೋನ್ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ದಾವಣಗೆರೆಯಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆ, ಮಂಜುನಾಥ ಸ್ವಾಮಿ ಹೆಸರ ಫೋಟೋನ ಮುಂದಿಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಏನು ನಡೀತಾ ಇದೆ, ಅದರ ವಿರುದ್ಧ ನಾವು ಕೂಡ ಹೋಗಿದ್ವಿ. ಅಲ್ಲಿ ರಮಾ ನಾಗರಾಜ್ ಮೇಡಮ್ ಅವರು ಮುಂಚೂಣಿಯಲ್ಲಿದ್ದಂತವರು. ಅವ್ರನ್ನೇನಾದ್ರೂ ಮಾನಸಿಕ ಕಿರುಕುಳ ಕೊಡಬೇಕು. ಇಲ್ಲಿ ಏನಾಗ್ತಾ ಇದೆ, ತಮ್ಮೆಲ್ಲರ ಗಮನಕ್ಕೆ, ತಮ್ಮ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರ್ತಾ ಇದ್ದೀನಿ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾರೆ, ಹೆಂಡತಿನ ಟಾರ್ಗೆಟ್ ಮಾಡೋದು, ಮಗಳನ್ನ ಟಾರ್ಗೆಟ್ ಮಾಡೋದು, ಕೆಟ್ಟದಾಗಿ ಮೆಸೇಜ್ ಹಾಕೋದು. ಈಗ ಏನ್ ಮಾಡಿದ್ರು, ರಮಾ ನಾಗರಾಜ್ ಮೇಡಮ್ ಅವ್ರು ಇರ್ಬೋದು, ಪ್ರಕಾಶ್ ರಾಜ್ ಇರ್ಬೋದು, ಪಿಕ್ಚರ್ ಅಲ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಎನ್ಕ್ವೈರಿ ಅನ್ನ ಫೇಸ್ ಮಾಡಿದ, SIT ಎನ್ಕ್ವೈರಿ ಫೇಸ್ ಮಾಡಿದ್ರಲ್ಲಿ ನಾನು ಕೂಡ ಒಬ್ನು. ನನ್ನ ಸ್ಟೇಟ್ಮೆಂಟ್ ಇದೆ, ತಮಗೆ ತೋರಿಸ್ತೇನೆ. ಅಕಸ್ಮಾತ್ ತಮಗೆ ಆಸಕ್ತಿ ಇದ್ರೆ ರಿಟರ್ನ್ ನನ್ ಸರ್ಟಿಫೈಡ್ ಕಾಪಿ ಇದೆ ನನ್ನ ಹತ್ರ. ಎಲ್ಲಿಯೂ ಕೂಡ ರಮಾ ನಾಗರಾಜ್ ಮೇಡಮ್ ಹೆಸರಾಗ್ಲಿ, ಪ್ರಕಾಶ್ ರಾಜ್ ಅವರ ಹೆಸರಾಗ್ಲಿ, ಹಿರಿಯ ನಟ ಅವರು, ಒಬ್ಬ ಹೋರಾಟಗಾರ, ಎಲ್ಲೂ ಕೂಡ ಅವ್ರ ಹೆಸರು ಇಲ್ಲ. ಯಾವಾಗ ಪ್ರಕಾಶ್ ರಾಜ್ ಅವರು ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟು ಒಂದು ದೊಡ್ಡ ಮಟ್ಟದ ಆ ಹೋರಾಟದಲ್ಲಿ ಭಾಗಿಯಾದರು. ಸೊ ಒಂದು ಡಿವಿಷನ್ ಕ್ರಿಯೇಟ್ ಮಾಡಬೇಕಾಗಿತ್ತು ನಮಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, CBIಗೆ. ಯಾಕನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಸೌಜನ್ಯ ಪ್ರಕರಣ ದೆಹಲಿಯಲ್ಲಿದೆ, ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕಾಗಿದ್ದು CBI ಅವರು. ಸೊ CBI ಅವರಿಗೆ ಮತ್ತೆ ನಮಗೆ, ನೋಡಿ ಇವರು ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಇದ್ದಾರೆ, ಪ್ರಕಾಶ್ ರಾಜ್ ಇದ್ದಾರೆ, ಪ್ರಕಾಶ್ ರಾಜ್ ಕಾಕ್ರೋಚ್ ಜನತಾ ಪಾರ್ಟಿಗಿದ್ದಾರೆ. ಸೊ ಈ ತರ ಒಂದು ನ್ಯಾರೇಷನ್ ಬಿಲ್ಡಪ್ ಮಾಡಿ ಸೌಜನ್ಯ ಕೇಸ್ನ ಬರು ತನಿಖೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಇವ್ರದೊಂದು ದೊಡ್ಡ ಷಡ್ಯಂತ್ರ ಇತ್ತು. ಹಿಂಗಾಗಿ ಇಲ್ಲೇನು ಮಾಡಿದ್ರು, ಒಂದು ಡೈವರ್ಷನ್. ಮೇಡಮ್ ಹೇಳ್ದಂಗೆ 74 ಮೃತದೇಹಗಳನ್ನ ಅವತ್ತಿಂದ ಅವತ್ತೇ ಹೂತು ಹಾಕಿದಂತ ಪ್ರಕರಣ ನನ್ನ ಹತ್ರ ಲಿಸ್ಟ್ ಇದೆ. ಒಂದೇ ದಿನ ಹಾಕಿಬಿಟ್ಟಿದ್ದಾರೆ. ಒಂದೇ ದಿನ 6 ಜನ ಸತ್ತೋಗ್ಬಿಡ್ತಾರೆ, ಎಲ್ಲೂ ಸುದ್ದಿ ಆಗಲ್ಲ. ಒಂದೇ ದಿನ 4 ಜನ ಸತ್ತೋಗ್ಬಿಡ್ತಾರೆ, ಒಂದೇ ದಿನ ಅಟ್ ದ ಸೇಮ್ ಟೈಮ್. ಎಲ್ಲವುಗಳನ್ನು ಅವತ್ತಿಂದ ಅವತ್ತೇ ಹೂತಾಕ್ಬಿಡ್ತಾರೆ. ಸೊ ಆ ಪ್ರಕರಣ ಕೂಡ ಕೋರ್ಟ್ ಅಲ್ಲಿದೆ. ಇವೆಲ್ಲದರ ವಿರುದ್ಧ ಕೂಡ ಏನೋ ಒಂದು ಡೈವರ್ಷನ್. ಈಗ ಹೈವೇಗೆ ಬರ್ಬೇಕಾದ್ರೆ, ಚಿತ್ರದುರ್ಗಕ್ಕೆ ಬರ್ಬೇಕಾದ್ರೆ ಡೈವರ್ಷನ್ ಆಗ್ತಿರ್ತಲ್ಲ, ಇತ್ತ ಕಡೆ ತಿರುಗಿರಿ, ಹಂಗೆ ಆ ಡೈವರ್ಷನ್ ಮಾಡೋದಕ್ಕೆ ಈ ಒಂದು ಕುತಂತ್ರವನ್ನ ಮಾಡಿದ್ರು. ಬಟ್ ನ್ಯಾಯ ಗೆದ್ದೆ ಗೆಲ್ಲುತ್ತೆ. ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ನಮ್ಗೆ ನಂಬಿಕೆ ಇದ್ದಿದ್ದು ನ್ಯಾಯಾಲಯದ ಮೇಲೆ. ರಮಾ ನಾಗರಾಜ್ ಮೇಡಮ್ ಇರ್ಬೋದು, ಜಯಂತ್ ಅವರು ಇರ್ಬೋದು, ಧನಂಜಯ್ ಸರ್, ವೃಂದಾ ಗ್ರೋವರ್ ಮೇಡಮ್ ಡೆಲ್ಲಿಂದ ಬಂದ್ರು, ಬಾಲನ್ ಸರ್ ಎಲ್ಲ ಫೈಟ್ ಮಾಡಿ ಕೋರ್ಟ್ ನಲ್ಲಿ ಇದು ಒಂದು ಇನ್ಫ್ರಕ್ಚುಯಸ್, ಫಲ ನೀಡದೇ ಇರುವಂತಹ, ಹುರುಳಿಲ್ಲದೆ ಇರುವಂತಹ ಅರ್ಜಿ ಅಂತ ಹೇಳಿ ನ್ಯಾಯಾಲಯ ಚಿನ್ನಯ ಹಾಕಿದಂತ ಏನೊಂದು ರಿಟ್ ಪಿಟಿಷನ್ ಇದೆ, ತಿರಸ್ಕಾರ ಮಾಡಿದೆ. ಕೆಲವೊಂದಿಷ್ಟು ಸ್ವಾರಸ್ಯಕರ ಮಾಹಿತಿಗಳು ನಮಗೇನು ಸಿಕ್ಕಿದೆ ತಮ್ಮ ಮುಂದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. SIT ಅವ್ರಿಗೆ ಏನಂತ ಅಂದ್ರೆ ಒಂದು 3-4 ದಿನದಿಂದ ಒಂದು ನ್ಯಾರೇಷನ್ ಬಿಲ್ಡಪ್ ಆಗ್ತಾ ಇದೆ. ನಾನು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ. ಈ ವಿಷಯದ ಕುರಿತಂತೆ ನಿನ್ನೆ ನಮ್ಮ ಒಬ್ಬ ಹಿರಿಯ ಸ್ನೇಹಿತರು ಕೂಡ ಇದ್ದಾರೆ, ಟಿವಿ ಚಾನೆಲ್ ನಲ್ಲಿ ಸೀನಿಯರ್ ರಿಪೋರ್ಟ್ ಇದ್ದಾರೆ, ಅವ್ರಿಗೂ ಹೇಳಿದ್ದೇನೆ, ನೋಡಿ ಸರ್, ತಮಗೂ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಇಡೀ ಪ್ರಕರಣ ಏನಿದೆ, ಇನ್ಕ್ಲೂಡಿಂಗ್ ಸೌಜನ್ಯ ಪ್ರಕರಣ ಆಗ್ಲಿ,
ನಿಧಾನವಾಗಿ ಮಾತಾಡಿ. ಇದು ಏನು ಶವಭೂತ ಪ್ರಕರಣ ಆಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ನ್ಯಾರೇಷನ್ಸ್ ಮೇಲೆ ಹೋಗ್ತಾ ಇದೆ. ಟಿವಿ ಚಾನೆಲ್ ನಲ್ಲಿ, ಪತ್ರಿಕೆಯಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರಕರಣಗಳು. ಈಗ ನೋಡಿ, SIT ಅವರು ಆಕ್ಚುಲಿ ಇದು ಸರ್ಕಾರದಿಂದ ಆದಂತಹ ಪ್ರಮಾದ. ನೇರವಾಗಿ ನಾವು ಮಾಧ್ಯಮಕ್ಕೆ ತನ್ನಕ್ಕೆ ಬರುವುದಿಲ್ಲ. ಒಂದು ಬುಲೆಟಿನ್, ನ್ಯೂಸ್ ಬುಲೆಟಿನ್ ಕೊಡಬೇಕಾಗಿತ್ತು. ಏನೇನು ನಡೀತಾ ಇದೆ ಈಗ ಅಯೋಧ್ಯ ಚಂದಾ ಚೌರಿ ಪ್ರಕರಣ, ಎವ್ರಿ ಅವರ್ ನ್ಯೂಸ್ ಬುಲೆಟಿನ್ ಕೊಟ್ಟರು. ಅಲ್ಲಿ ಕೂಡ SIT ಆಗಿದೆ. ಮಾಧ್ಯಮದವರಿಗೆ ಕರೆದು ನ್ಯೂಸ್ ಬುಲೆಟಿನ್ ಕೊಡ್ತಾ ಇದ್ರು. ತಕ್ಷಣಕ್ಕೆ ಗೊತ್ತಾಯ್ತು ಯಾರನ್ನ ಅರೆಸ್ಟ್ ಮಾಡಿದ್ರು, ಎಲ್ಲಿ ಹೋದ್ರು, ಏನ್ ಸಿಕ್ತು, ಏನ್ ರಿಕವರಿ ಮಾಡಿದ್ರು. ಇಲ್ಲ, ಅದು ಏನೂ ಆಗಿಲ್ಲ. ಬರೀ ನ್ಯಾರೇಷನ್ಸ್. ಏನು ಸಿಕ್ಕಿಲ್ಲಂತೆ, ಏನು ಸಿಗಲೇ ಇಲ್ಲಂತೆ. ಅರೆ, ಈಗ 3 ದಿನ ನಂತರ ಎಲ್ಲಾ ಟಿವಿ ಚಾನೆಲ್ ನಲ್ಲಿ ಬರ್ತಾ ಇದೆ. ಇಷ್ಟು ಮೂಳೆ ಸಿಕ್ಕು, ಬರೀ ಮತ್ತೆ ಒಂದ್ ಸೆಕೆಂಡ್ 3 ಜನರದು DNA ಮ್ಯಾಚ್ ಆಗಿದೆ. ಅಯ್ಯೋ, ಹಂಗಿದ್ರೆ ಬರೀ 3 ಜನರದಂತೆ. ನಾನು ನಿಮ್ಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನ್ಯಾರೇಷನ್ಸ್ ಮೇಲೆ ಹೋಗಬೇಡಿ. ಸರ್ಟಿಫೈಡ್ ಕಾಪಿ ಸಿಕ್ಕ ಮೇಲೆ, ಹಳೆ ಮುಂಚೆ ಕೊಟ್ಟಂತ ಸರ್ಟಿಫೈಡ್ ಕಾಪಿ ನಮ್ ಕಡೆ ಇದೆ. ಬರೀ ಪುರುಷರದ್ದೇ ಅಂತೆ. ಹಾಗಿದ್ರೆ ಪುರುಷರ ಗಂಡು ಮಕ್ಕಳಿಗೆ ಜೀವಕ್ಕೇನು ಬೆಲೆ ಇಲ್ಲನು? ಹೇಳ್ತಾ ಇದ್ರು ನೇತ್ರಾವತಿ ನದಿಯಲ್ಲಿ ಹರ್ಕೊಂಡು ಹೋಗಿದ್ದು. ನದಿಯಲ್ಲಿ ಹರ್ಕೊಂಡು ಹೋಗಕ್ಕೇನ ಅದೇನ ಮರದ ದಿಮ್ಮಿನ? ಆ ಶಿವ ಏನವು ನೇತ್ರಾವತಿ ನೀರೊಳಗೆ ಹರ್ಕೊಂಡು ಹೋಗ್ತಿದ್ವು. ಹರ್ಕೊಂಡು ಹೋಗಕ್ಕೇನ ಅದೇನು ಕಟ್ಟಿಗೆ ದಿಮ್ಮಿನ? ಅದೇನಂತ ನಾಟನ ಅದು? 100ರಿಂದ 150 ಅಡಿ ತುತ್ತ ತುದಿಯಲ್ಲಿರುವಂತಹ ಬಂಗ್ಲೆ ಗುಡ್ಡದಲ್ಲಿ ಮೂಳೆಗಳ ಸಿಗ್ತದೆ. ಬರೀ ಪುರುಷರದ್ದೇ ಅಂತ ಪ್ರಸಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಪುರುಷರದ್ದು ಮಾತ್ರ ಅಲ್ಲ, ಮಹಿಳೆಯದ್ದು ಕೂಡ ಇದೆ. ಯಾರ್ದದು ಇದೆ ನಮ್ಮ ಹತ್ರ. ಎವ್ರಿ FSL ರಿಪೋರ್ಟ್ ಇದೆ. ಅದರಲ್ಲಿ ಆ ಸಿಕ್ಕಂತ ಒಬ್ಬ ಆದಿಶೇಷ 22 ವಯಸ್ಸಿನ ಯುವಕ, 22 ವರ್ಷದ ಯುವಕ, ಗುಬ್ಬಿ ತಾಲೂಕಿನವನು. FSL ರಿಪೋರ್ಟ್ ಅಲ್ಲಿ ಏನ್ ಬಂದಿದೆ ಅಂತ ಹೇಳಿದ್ರೆ, ಅವರ ಬುರುಡೆಯಲ್ಲಿ ಕೈ ಮೂಳೆ ಹೋಗಿದೆ ಅಂತ. ಇಮ್ಯಾಜಿನ್ ಏನ್ ನಡೆದಿರಬಹುದಲ್ಲಿ ಅಂತ ಮೇಡಮ್. ಅವನ ಬುರುಡೆಯಲ್ಲಿ ಸ್ಕಲ್ ಅಲ್ಲಿ ಅಲ್ಲ ಬೋನ್ ಹೋಗಿದೆ. ನಾನು ಹೇಳೋದಲ್ಲ, FSL ವರದಿ, FSL ಕೊಟ್ಟಂತಹ ವರದಿ ಇದು. ಇದರಲ್ಲಿದೆ. SIT FSL ಕೊಟ್ಟು FSL ನಲ್ಲಿ ಅವ್ರು ಹೇಳ್ತಾರೆ, ಅಲ್ಲ ಇನ್ಸರ್ಟೆಡ್ ಇನ್ ದ ಸ್ಕಲ್. ಅಲ್ಲ ಅಂತ ಹೇಳಿದ್ರೆ ಕೈ ಮೂಳೆಯನ್ನ ತಲೆ ಬುರುಡೆ ಒಳಗೆ ಇನ್ಸರ್ಟ್ ಮಾಡಿದಂತ ಸ್ಥಿತಿ ಒಳಗೆ ಸಿಕ್ಕಿದ್ದು ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಅದು 22 ವರ್ಷದ ಹುಡುಗ. ಆಮೇಲೆ ಇದೇ FSL ಅವರು ಹೇಳ್ತಾರೆ, ಅವನಿಗೆ ಏನೋ ಈ ಡೈಡ್ ಬೈ ವೈಲೆನ್ಸ್ ಅಂತ. ಕೊಲೆ ಅಲ್ವಾ? ನಾನು ಹೇಳ್ತಾ ಇಲ್ಲ ಇದನ್ನ, ನಾನು ಹೇಳ್ತಾ ಇಲ್ಲ. ಅಂದ್ರೆ ಮಾಧ್ಯಮದವರು ದಯವಿಟ್ಟು ಇದನ್ನ ಸಮಾಜದ ಗಮನಕ್ಕೆ ತಗೊಂಡು ಬನ್ನಿ. ಇನ್ನೂ ಸಾಕಷ್ಟು ಜನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋರು ಇದಾರೆ. ಈಗೇನು 3 ಬರ್ತಾ ಇದೆಯಲ್ಲ, 3 ಮ್ಯಾಚಿಂಗ್ ಆಗಿದೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಂತವ್ರು. ಕಂಪ್ಲೇಂಟ್ ಕೊಡದೇ ಇರೋರು ತುಂಬಾ ಜನ ಇದ್ದಾರೆ ಹೆದರ್ಕೊಂಡು. ಯಾಕಂದ್ರೆ ಹೆದರ್ಸ್ಬಿಟ್ರಲ್ಲ ಇವರು. ಇದು ಬುರುಡೆ ಗ್ಯಾಂಗು, ಇದು ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ, ನಮ್ಮ ಮೇಲೆ ಏನು ಪ್ರಪೋಸ್ಡ್ ಅಕ್ಯೂಸ್ಡ್ ಅಂತ ಮಾಡಿದ್ದಾರೆ. ಒಂದೇ ಒಂದು ಸೆಕ್ಷನ್ ದೇವಸ್ಥಾನದ ವಿರುದ್ಧದ ಷಡ್ಯಂತ್ರ, ಒಂದೇ ಒಂದು ಸೆಕ್ಷನ್ ಕೂಡ ನಮ್ಮ ಮೇಲೆ ಹಾಕಿಲ್ಲ. ಅದು ಗೊತ್ತಿರಲಿ. ದೇವಸ್ಥಾನ ಎನಿ ರಿಲಿಜಿಯಸ್ ಇನ್ಸ್ಟಿಟ್ಯೂಟ್ ಅಗೇನ್ಸ್ಟ್ ಏನಾದ್ರೂ ಮಾತಾಡಿದ್ರೆ ಅದಕ್ಕೆ ಸಪರೇಟ್ ಸೆಕ್ಷನ್ಗಳಿದೆ. ಸೆಕ್ಷನ್ 298, 299, 300. ಯಾವುದಾದ್ರೂ ಒಂದು ದೇಗುಲದ ವಿರುದ್ಧ, ಪೂಜಾ ಸ್ಥಳದ ವಿರುದ್ಧ ಮಾಡಿದ್ರೆ ಈ ಸೆಕ್ಷನ್ಗಳನ್ನು ಹಾಕ್ತಾರೆ. ನಮ್ಮ ಮೇಲೆ ಈ ತರ ಯಾವ ಸೆಕ್ಷನ್ಗಳನ್ನು ಕೂಡ ಹಾಕಿಲ್ಲ. ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಆಗಿಲ್ಲ. ನಾವು ಕೇಳ್ತಾ ಇರೋದೇನು, ಅಲ್ಲಿ ಅಷ್ಟೊಂದು ಮಿಸ್ಸಿಂಗ್ ಆದ್ರಲ್ಲ, ಮಿಸ್ಸಿಂಗ್ ಆಗಿದ್ದು ಕೂಡ ನಾವು ನಮ್ಮ ಬಾಯಲ್ಲಿ ಹೇಳ್ತಾ ಇಲ್ಲ. ಸ್ವತಃ SP ಅವರು ಕೊಡ್ತಾರೆ. ಅದು ಕಾಪಿ ಕೊಡಿ. SP ದಕ್ಷಿಣ ಕನ್ನಡ ಜಿಲ್ಲೆಯವರು, ಅದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದನ್ನು ಮಾಡಿದ್ರಿ. ಯಾವ ರೀತಿ ಮಿಸ್ಸಿಂಗ್ ಆಗಿದ್ದಾರೆ, ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಎಲ್ಲವೂ ಕೂಡ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿದ್ದೀನಿ. ಕೆಲವೊಂದಿಷ್ಟು ತಮ್ಮ ಗಮನಕ್ಕೆ ತರ್ತೇನೆ. 2 ವರ್ಷದ ಮಗು, ಹೆಣ್ಣು ಮಗು, ಕಾಲು ಜಾರಿ ಬಿದ್ದು ಅನಾಥ ಶವ ಅಂತ ಹಾಕ್ತಾರೆ. 2 ವರ್ಷದ ಮಗು. ಇವ್ರು ಹೇಳ್ತಾರೆ ಅಲ್ಲಿ ಧರ್ಮಸ್ಥಳಕ್ಕೆ ಅಂತ ಹೇಳಿದ್ರೆ ಏನೋ ಮೋಕ್ಷ ಸಿಗಕ್ ಬರ್ತಾರೆ. 2 ವರ್ಷದ ಹೆಣ್ಣು ಮಗು ಮೋಕ್ಷ ಸಿಗಕ್ ಹೋಗಿ ಸಾಯ್ತದ? ಅನಾಥ ಶವ. 10 ವರ್ಷದ ಹೆಣ್ಣು ಮಗು, ಮುಡಿ ತೆಗೆಸದಂತ ಗರ್ಲ್ ವಿದೌಟ್ ಹೇರ್ಸ್, ಮುಡಿ ಕೊಟ್ಟಂತ ಹುಡುಗಿ
ಮೋಕ್ಷ ಸಿಗಬೇಕು ಅಂತೇಳಿ ಸಾಯ್ತದ, ವಿಷ ತಗೊಂಡು ಸಟ್ಲು ಅಂತ ಇನ್ನೊಂದು ಎಲ್ಲ ಇದೆ ವಿತ್ ಇನ್ ಡಾಕ್ಯುಮೆಂಟ್ಸ್. ಪ್ರತಿಯೊಂದು SP ಅವರು ಕೊಟ್ಟಿದ್ದು, ಡಿಸ್ಟ್ರಿಕ್ಟ್ SP ಅವರು ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದು. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾರಿಗೂ ಕೂಡ ನಾವು ಅಪಮಾನ ಮಾಡಬೇಕು ಅಂತೇನಿಲ್ಲ, ಖಂಡಿತ ಆ ಕೆಲಸ ಮಾಡಿಲ್ಲ. ನಾವು ಕೇಳೋದು SIT ನೀವು ತನಿಖೆ ಮಾಡಿದ್ರಲ್ಲ, ಅದರ ವರದಿ ಎಲ್ಲಿದೆ ಅಂತ ಹೇಳಿ ಒಬ್ಬ ಮಹಿಳಾ ಹೋರಾಟಗಾರ್ತಿ ಜ್ಯೋತಿ ಸುಬ್ಬರಾವ್, ಅನಂತ ಸುಬ್ಬರಾವ್ ಅಂತ ಹೇಳಿ ಕೊಂದವರು ಯಾರು ಟೀಮ್ ನಿಂತ ಕೇಳಿದ್ರು. ಯಾವಾಗ ಒಂದು ತಿಂಗಳಿಂದ ಕೇಳಿದ್ರು. ನಿನ್ನೆ ಉತ್ತರ ಕೊಟ್ಟಿದ್ದಾರೆ SIT ಅವರು. ಏನಂತ ಹೇಳಿದ್ರೆ, ನಾವು ಈಗಾಗಲೇ ಇದರ ವರದಿಯನ್ನ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು, ನಾನು ನಿಮ್ಗೆ ಯಾಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟಿವಿ ಚಾನೆಲ್ ನಲ್ಲಿ ಬರ್ತಾ ಇತ್ತು ಪುರುಷರದ್ದೇ 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 ಅಂತ ಹೇಳಿ. ಬಟ್ SIT ಅವರು ತನಿಖೆ ಮಾಡಿ ಮಹಿಳೆಯರು ನಾಪತ್ತೆ ಆದಂತಹ ಪ್ರಕರಣಗಳನ್ನ, ಸಂಶಯಾಸ್ಪದವಾಗಿ ಸತ್ತಂತಹ ಪ್ರಕರಣಗಳನ್ನ ಪ್ರತ್ಯೇಕವಾಗಿ ಅವ್ರು ಏನ್ ಮಾಡಿದ್ದಾರೆ, DG ಅಂಡ್ IGP ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿಗೆ ಅವರ ಮುಖಾಂತರ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಇಲ್ಲಿ RTI ಕೊಟ್ಟಿದ್ದಾರೆ. ಅವರ ಮುಖಾಂತರ ನಾವು ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೀವಿ. ಮಹಿಳಾ ಆಯೋಗಕ್ಕೆ ಒಂದು ನ್ಯಾಯಾಧೀಶ ಅಂದ್ರೆ ಇಟ್ಸ್ ಅ ಕ್ವಾಸಿ ಜುಡಿಷಿಯಲ್ ಪವರ್ ಇದೆ. ಅದಕ್ಕೆ ಅಲ್ಲಿಂದ ನೀವು ವರದಿ ತಗೊಳ್ಳಿ ಅಂತ ನಾನು ಕೇಳೋದು ಒಂದೇ. ನೀವು ಅದನ್ನ ಯಾಕೆ ಮುಚ್ಚಿಟ್ಕೊಂಡಿದ್ದೀರಿ? ಸರ್ಕಾರ 6 ತಿಂಗಳಾಯ್ತು ಕೊಟ್ಟು. ಅವರು 6 ತಿಂಗಳಿಂದ ಎಷ್ಟು ಹೆಣ್ಮಕ್ಳು ಕಾಣೆ ಆದ್ರು, ಯಾವ ರೀತಿ ಕೊಲೆ ಆದ್ರು, ಯಾವ ರೀತಿ ಸತ್ತಿದ್ದಾರೆ, ಸಹಜನೋ ಅಸಹಜನೋ ಕೊಲೆನೋ, ಮತ್ತೆ ಕೊಲೆ ಆಗಿದ್ದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅನುಮತಿ ಕೂಡ ಕೇಳಿದ್ದಾರೆ. ಯಾಕೆ ಮುಚ್ಚಿಡ್ತಾ ಇದ್ದೀರಿ ಸರ್ಕಾರದವರು? ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕಿದಕ್ಕೆ, ಸರ್ಕಾರ ಉತ್ತರ ಕೊಡಬೇಕಿದಕ್ಕೆ. ಅದಿಲ್ಲದೆ ಸುಮ್ಮನೆ ಇದೊಂದು ಬುರುಡೆ ಕೇಸು, ಬುರುಡೆ ಗ್ಯಾಂಗು ಅಂತ ಹೇಳಿ ಸುಮ್ಮನೆ ಮಾಡಕ್ ನಾವು ಬಿಡುವುದಿಲ್ಲ. ಯಾವ ಕಾರಣಕ್ಕಾಗೂ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಒಂದಲ್ಲ 100 ಪ್ರಕರಣಗಳು ಆನ್ ರೆಕಾರ್ಡ್ ಇದೆ. ಇವರೇ ಹೇಳ್ತಾರಲ್ಲ ನೇತ್ರಾವತಿಯಲ್ಲಿ, ಎಲ್ಲವೂ ಕೂಡ ನೇತ್ರಾವತಿಯಲ್ಲಿ ಸಿಕ್ಕಿದ ಸ್ಪಾಟ್ ಒಂದೇ. ನೇತ್ರಾವತಿ ಅದು ನದಿ, ಅದು ಕೆರೆ ಅಲ್ಲ ಮೇಡಮ್. ಕೆರೆ ಆದ್ರೆ ಒಂದು ಇಂತಲ್ಲಿ ಮುಳುಗಿದ್ರೆ ಆಯ್ತಪ್ಪ, ಈ ಕೆರೆಯಲ್ಲಿ ಸಿಕ್ಕರು. ಅದು ಹರ್ಕೊಂಡು ಹೋಗೋದು, ಒಂದ್ ಕಡೆ ಬಿದ್ರೆ ಇನ್ನೊಂದು ಕಿಲೋಮೀಟರ್ ದೂರ ಹೋದ್ಮೇಲೆ ಸಿಗ್ತದೆ ಡೆಡ್ ಬಾಡಿ. ಇಲ್ಲಿ ಇವ್ರು ಬರೀತಾರೆ ಎಲ್ಲವೂ ಕೂಡ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಸಿಗ್ತವೆ. ಎಲ್ಲವೂ ಕೂಡ ಅದೇ, ಅದ್ರ ಗೋಲ್ ಪೋಸ್ಟ್, ಅದು ಗೋಲ್ ಪೋಸ್ಟ್. ಎಲ್ಲೇ ಕೊಲೆ ಆದ್ರೂ ಸೀದಾ ಅಲ್ಲೇ ಬಂದು ಸಿಗ್ತದೆ. ಲಾಡ್ಜಿಂಗ್ ನಲ್ಲಿ 4 ಡೆಡ್ ಬಾಡಿ ಲಾಡ್ಜಿಂಗ್ ಒಳಗಡೆ. ಅದರಲ್ಲಿ ಒಂದು ಹುಡುಗಿ, ಒಬ್ಬ ಹುಡುಗ ಅಂದ್ರೆ ಪುರುಷ 35 ಇಯರ್ಸ್ ಅಂದ್ರೆ ಅಪ್ಪ ಮಗಳು ಇಬ್ರು ಸತ್ತಿದ್ದಾರೆ. 302 ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಮರ್ಡರ್ ಕೇಸ್ 302 IPC. ಅನಾಥ ಶವ ಕೇಸ್ ಕ್ಲೋಸ್. ಇವುಗಳನ್ನ ನಾವು ಕೇಳ್ತಾ ಇದ್ದೀವಿ. ಇದನ್ನ ವರದಿ ಯಾಕೆ ಮುಚ್ಚಿಟ್ಟಿದೆ ಸರ್ಕಾರ? SIT ಅವರು ಸ್ವತಃ ಮಾನ್ಯ ಪ್ರಣಬ್ ಮುಖರ್ಜಿ ಅವರು ಸೈನ್ ಮಾಡಿದ್ದೆ ಲೆಟರ್ ಇದೆ, ಸೈನ್ ಮಾಡಿಕೊಟ್ಟಿದ್ದಾರೆ. ಚೀಫ್ ಆಫ್ SIT, CID ಮುಖ್ಯಸ್ಥರು. CID ಮುಖ್ಯಸ್ಥರು ಹೇಳ್ತಾರೆ ಸರ್ಕಾರಕ್ಕೆ ಕೊಟ್ಟಿದ್ದೀವಿ, ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೀವಿ. SIT ಮಾಡಿಸಿದ್ಯಾರು ಮಹಿಳಾ ಆಯೋಗ ಅಲ್ವಾ? ಮಹಿಳಾ ಆಯೋಗದವರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರ ಬಗ್ಗೆ ಬಹಳ ಗೌರವ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ತುಂಬಾ ಅಭಿಮಾನ, ಇಡೀ ದೇಶ ಅಭಿಮಾನ ಪಡುವಂತ ಕೆಲಸ ಶ್ರೀಮತಿ ಚೌಧರಿ, ನಾಗಲಕ್ಷ್ಮಿ ಚೌಧರಿ ಅವರು ಮಾಡಿದ್ದಾರೆ. ನಿಮ್ಗೆ ವರದಿ ಕೊಟ್ಟರೆ, ಬಟ್ ನಾವ್ ಏನ್ ಕೇಳ್ತಾ ಇದೀವಿ, ಯಾಕಂದ್ರೆ ರಿಲೀಸ್ ಮಾಡ್ತಾ ಇಲ್ಲ? ಇಟ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಅದಕ್ಕೆ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತಾ ಇದ್ದೇನೆ, ದಯವಿಟ್ಟು ಈ ವರದಿಗಳನ್ನ, ಉಗ್ರಪ್ಪ ವರದಿ ಹೆಂಗ್ ಮುಚ್ಚಿಟ್ಕೊಂಡ್ರಲ್ಲ ಹಂಗ್ ಮುಚ್ಚಿಟ್ಕೊಳಕ್ ಹೋಗಬೇಡಿ. ನಾವು ಕೂಡ ಬಿಡಲ್ಲ, ಕಾನೂನಿನ ಹೋರಾಟ ಮಾಡ್ತೇವೆ ಮತ್ತು ಇಡೀ ರಾಜ್ಯಾದ್ಯಂತ. ಮತ್ತು ನೆಕ್ಸ್ಟ್ ನಾವು ದೆಹಲಿಗೂ ಕೂಡ ಹೋಗೋದಿದ್ದೀವಿ. ಸೌಜನ್ಯ ಪ್ರಕರಣ, ಕುಸುಮಾವತಿ ಅವರಿಗೆ ಫೈನ್ ಹಾಕಿ ಅರ್ಜಿ ರಿಜೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ. ಏನಾಗಿದೆ ಅಂತಂದ್ರೆ, CBI ಅಧಿಕಾರಿ ಸ್ಪಾಟಿಗೆ ಹೋಗಿಲ್ಲ, ಕುಸುಮಾವತಿ ತಾಯಿದು ವಿಟ್ನೆಸ್ ತಗೊಂಡಿಲ್ಲ, ಎಷ್ಟೋ ಸುಳ್ಳುಗಳನ್ನ ಬರೆದು ತನಿಖೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಏನ್ ನಡೀತಾ ಇದೆ ಇಲ್ಲಿ? ಸೊ ತಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ವರದಿಗಳನ್ನ ದಯವಿಟ್ಟು ಮುಚ್ಚಿಡಬೇಡಿ. ಮಾಧ್ಯಮ ಮಿತ್ರರು ಕೂಡ ಅಷ್ಟೇ, ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ. ಎಷ್ಟೋ ಸರಿ ನಾವು ಸಿಟ್ಟಂತ ನಾವು ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಟಿವಿ ಚಾನಲ್, ಆದ್ರೆ ಟ್ರಾನ್ಸ್ಪರೆಂಟ್ ಆಗಿ ಹೇಳಿ.